ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದಷ್ಟು ಅಭ್ಯರ್ಥಿಗಳು ನನಗೆ ಕಾಮೆಂಟನ್ನು ಹಾಕಿದ್ರು. ನಾವೀಗ ನಮ್ಮ ರ್ಯಾಂಕ್ ಲಿಸ್ಟ್ ಕೊಟ್ಟಿದ್ದಾರೆ. ನಮ್ಮ ರ್ಯಾಂಕ್ ಲಿಸ್ಟ್ ತಕ್ಕಂತೆ ನಾವೇನಾದರೂ ಸ್ಕೂಲಿಗೆ ಡೈರೆಕ್ಟ್ ಹೋಗಿ ಮಾಹಿತಿ ಕೇಳಬೇಕಾ ಅಥವಾ ಸ್ಕೂಲಿಗೆ ಹೋಗಿ ಡೈರೆಕ್ಟ್ ಹೋಗಿ ನಮ್ಮ ಡಾಕ್ಯುಮೆಂಟ್ ಕೊಟ್ಟು ಅಡ್ಮಿಷನ್ ಮಾಡಿಸ್ಬೇಕಾ, ಏನು ಎತ್ತ ಅಂತ ಕಾಮೆಂಟನ್ನು ಕೇಳಿದ್ರಿ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಚಾನಲ್ಗೆ ಹೊಸಬರಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಗಳಿಗೆ ಕೌನ್ಸ್ಲಿಂಗ್ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಮತ್ತು ಅಡ್ಮಿಷನ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮ ಒಂದು ಏನಪ್ಪ ಅಂತಂದರೆ ಫೀಡ್ಬ್ಯಾಕ್ ಸಲುವಾಗಿ ಒಂದು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನಲ್ಲಿ ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದು ಏನಂತಂದರೆ, ನೀವು ಈಗ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೋಡ್ಬೋದು, ಜಿಲ್ಲಾವರು ರ್ಯಾಂಕ್ ಪಟ್ಟಿಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ರ್ಯಾಂಕ್ ಪಟ್ಟಿ ತಕ್ಕಂತೆ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಈಗ ನೀವು ಕಾಯಬೇಕಾಗತ್ತೆ. ಕೆಇನವರು ಏನು ಮಾಡ್ತಾರೆ ಅಂತಂದರೆ, ಈಗ ರ್ಯಾಂಕ್ ಪಟ್ಟಿಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಈ ರ್ಯಾಂಕ್ ಪಟ್ಟಿ ನೋಡಿಕೊಂಡು ನೀವು ಪೂರ್ವ ತಯಾರಿಯಲ್ಲಿರಬೇಕು. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತಂದರೆ, ಈಗ ಫಸ್ಟ್ ರೌಂಡ್ ಅಂತ ಮಾಡ್ತಾರೆ. ಇವಾಗ ಫಸ್ಟ್ ರೌಂಡ್ ಏನಪ್ಪ ಅಂದ್ರೆ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳ ಆಯ್ಕೆಯನ್ನು ಬಿಡುಗಡೆ ಮಾಡ್ತಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದ್ದಾವೆ, ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನೀವು ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಕೂಲ್ಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ. ಅವುಗಳಿಗೆ ತಕ್ಕಂತೆ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ನಿಮಗೆ ಲಿಸ್ಟನ್ನು ಬಿಡ್ತಾರೆ. ಸೆಲೆಕ್ಟ್ ಆಗಿರುವಂಥ ಲಿಸ್ಟನ್ನು ಬಿಡ್ತಾರೆ. ಅದು ಈ ಬರುವಂಥ ವಾರಗಳಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸುತ್ತಿನ ಕಾಲೇಜ್ಗಳ ಆಯ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕ ಮೇಲೆ ನೀವು ಆ ಒಂದು ಪಟ್ಟಿ ಒಳಗಡೆ, ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನೀವು ಹೋಗಿ ಯಾವ ಸ್ಕೂಲಿಗೆ ಬಂದಿರುತ್ತಲ್ಲ, ಯಾವ ಊರು ಬಂದಿರುತ್ತಲ್ಲ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಸುಮ್ಮನೆ ನೀವೀಗ ಇವಾಗ ರ್ಯಾಂಕ್ ನಂಬರ್ ಬಂದಿದೆ ಅಂದಮೇಲೆ ಹೋಗಿ ನಾವು ಅಡ್ಮಿಷನ್ ಮಾಡಿಸ್ತೀವಿ ಅಂತಂದರೆ ಅವರು ತೊಗೊಳ್ಳೋದಿಲ್ಲ. ಓಕೆನಾ? ನಿಮ್ಗೆ ಅಡ್ಮಿಷನ್ ತೊಗೊಳ್ಳೋದಿಲ್ಲ. ಅದಕ್ಕೆ ಪ್ರವೇಶ ಪತ್ರ ಕೂಡ ಬರುತ್ತೆ ನಿಮಗೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಪ್ರವೇಶ ಪತ್ರ ತೊಗೊಂಡು ಹೋಗಿ ನೀವು ಅಲ್ಲಿ, ಆಮೇಲೆ ಮೆರಿಟಲ್ಲಿ ಹೆಸರು ಇದರಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೆಸರಿದ್ದರೆ ಮಾತ್ರ ನಿಮ್ಗೆ ಅಡ್ಮಿಷನ್ ತೊಗೊತಾರೆ. ರ್ಯಾಂಕ್ ಆಧಾರದ ಮೇಲೆ ಅಡ್ಮಿಷನ್ ಡೈರೆಕ್ಟ್ ಹೋದರೆ ತೊಗೊಳ್ಳೋದಿಲ್ಲ. ಹೀಗಾಗಿ ಕಾಯಿರಿ ಏನು ಮಾಡಿ ಅಂತಂದರೆ, ಈಗ ಮುಂದಿನ ವಾರದಿಂದ ನಿಮಗೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಬಂದಿಲ್ಲ ಅಂತಂದರೆ ವೇಟ್ ಮಾಡಬೇಕಾಗತ್ತೆ. ಓಕೆ, ಅದಕ್ಕೆ ಬಗ್ಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಕೂಡ ನಾನು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಓಕೆನಾ? ಸೊ ಇದೊಂದಿಷ್ಟು ನಿಮ್ಮ ಕಾಮೆಂಟಿಗೆ. ಮತ್ತು ನಿಮಗೆ ಫಸ್ಟ್ ರೌಂಡಲ್ಲೂ, ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತಿಲ್ಲೋ ಅಂತ ಕನ್ಫರ್ಮೇಷನ್, ಅಂದರೆ ಹಿಂದಿನ ವರ್ಷದ ಲೆಕ್ಕಾಚಾರದಂತೆ ಸಿಗುತ್ತಿಲ್ಲ ಅಂಥೇಳಿ ನಾನು ಇವಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಕಾಮೆಂಟ್ ಹಾಕ್ಬೋದು. ನಿಮ್ಮ ಮಗುವಿನ ಏನಪ್ಪ ಅಂದರೆ ರ್ಯಾಂಕ್ ನಂಬರ್ ಎಷ್ಟಿದೆ, ಯಾವ ಜಿಲ್ಲೆ, ಯಾವ ಕಾಸ್ಟ್ ಇದೆ, ಅಥವಾ ಮೇಲ್ ಫಿಮೇಲ್. ಯಾಕಂದರೆ ಇಲ್ಲಿ ಮೇಲ್ ಫಿಮೇಲಿಗೆ ತಕ್ಕಂತೆ ರ್ಯಾಂಕು ಕೂಡ ಚೇಂಜ್ ಇದೆ. ಅದನ್ನು ನೀವಿಲ್ಲಿ ಬರೆದಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಕಾಮೆಂಟ್ಗಳನ್ನು ಓದಿ ಅದು ಫಸ್ಟ್ ರೌಂಡ್ ಸಿಗುತ್ತೋ ಸೆಕೆಂಡ್ ರೌಂಡ್ ಸಿಗುತ್ತೋ ಅನ್ನೋದನ್ನು ಕೂಡ ಮಾಹಿತಿನ ಕೊಡ್ತೇನೆ.